ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ನಾವು SDMC ಅಧ್ಯಕ್ಷ KPSC ಶಾಲೆಗೆ ಅಲ್ಲಿ ಬರುವಂತ ಬೇಳೆಯಲ್ಲಿ ಉತ್ತರ ಇದೆ ಹೇಳಿ ನಾನು ಹೇಳಿದ್ದೇನೆ. ಅಲ್ಲ, ಇದು ಉತ್ತರ ಕೊಡಕ್ಕೆ ಇದು ಜಟಿಲವಾದ ಪ್ರಶ್ನೆ ಇರಲಿಲ್ಲ. ಅಧಿಕಾರಿಗಳು ಉತ್ತರ ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಇದು ತುಂಬಾ ಸೀರಿಯಸ್. ಬಡವರ ಮಕ್ಕಳು ಕೊಡುವಂತ ಬೇಳೆ ಹುಳ ಬರ್ತಿರೋದಕ್ಕೆ ನಾನು ಒಂದು ಸರ್ಕಾರ ಗಮನ ತರಕ್ಕೆ ಇವರಿಗೆ. ಮಾನ್ಯ ಅಧ್ಯಕ್ಷರೇ, ನಾಳೆ ವಿವರವಾಗಿರ್ತಕ್ಕಂಥ ಉತ್ತರ ಅವರಿಗೆ ಕೊಡ್ತೀವಿ. ಜೊತೆಗೆ ಅವ್ರ ಜೊತೆಗೂ ಮಾತಾಡಿದಾಗ ಅವ್ರು ಹೇಳಿದ್ರು ಆ ಶಾಲೆಯಲ್ಲಿ ಹುಳ ಇರ್ತಕ್ಕಂಥ ಒಂದು ತೊಗರಿ ಬೇಳೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದು ಅವರೇ ಅಧ್ಯಕ್ಷರಿರೋದ್ರಿಂದ ನನಗೆ ಮಾಹಿತಿ ನನಗೆ ವೈಯಕ್ತಿಕವಾಗಿ ಇದು ಕೂಡ ಬಂದಿಲ್ಲ. DDPI ಮೂಲಕ BO ಇಲ್ಲ ನೀವೇ ಕೊಟ್ರೆ ಇದೇನಾದ್ರು ಪ್ರೂವ್ ಆದ್ರೆ ಅವ್ರು ಯಾರಿದ್ದಾರೆ ಅಧಿಕಾರಿಗಳು, ಇಲ್ಲಾಂದ್ರೆ ಯಾರು ಟೆಂಡರ್ದಾರ್ ಇದ್ದಾರೆ, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಎಲ್ಲರ ಮೇಲೂ ಕ್ರಮ ತಗೊಳ್ತೀನಿ 100%. ಅದು ನಿರ್ದಾಕ್ಷಿಣ್ಯವಾಗಿ. ಅದು ಒಂದು ಭಾಗ. ಆಮೇಲೆ ನಂಗೆ ಗೊತ್ತಿದೆ ಟೆಂಡರ್, ನೀವು ಹೇಳಿದ್ರಿ ಟೆಂಡರ್ ಕಮ್ಮಿ ತಗೊಂಡ್ಬಿಡ್ತಾರೆ, ಇಲ್ಲಿ ಕಳಪೆ ಕೊಡ್ತಾರೆ ಅಂತೇಳಿ. ಅದೆಲ್ಲ ನಡೆಯೋದಿಲ್ಲ. ನಾವು ಟೆಂಡರ್ ಕೊಟ್ಟಾಗ ಅದೇನಿದ್ರೇನು ಒಳ್ಳೇದು ಕ್ವಾಲಿಟಿ ಕೊಡಬೇಕು. ಎಲ್ಲೇ ಬಂದ್ರೂ ಕೂಡ ರಾಜ್ಯದಲ್ಲಿ ತಕ್ಷಣ ನಾವು ಆಕ್ಷನ್ ತಗೊಂಡಿದೀವಿ. ನಾಳೆ ವಿವರಣೆಯನ್ನ ಕೊಡ್ತೀನಿ. ಅದು ಕೂಡ ಮತ್ತೆ ನೀವು ಕೊಟ್ಟಿದ್ರಲ್ಲ. ಇಲ್ಲ ಹೇಳಿದ್ದು ಎರಡು ವಿಷಯಗಳು ಹೇಳಿದ್ರು ಸಭಾಧ್ಯಕ್ಷರೇ. ಒಂದು, ಇದು ಕಡಿಮೆ ರೇಟಿಗೆ ತಗೊಂಡು ಒಂದು ಶಾಲೆ ಒಳಗಡೆ ನಿಮ್ಮ ಶಾಲೆಯಿಂದ, ಇದು ನನ್ನ ಶಾಲೆದಲ್ಲ, ಇಡೀ ರಾಜ್ಯದ ಸಮಸ್ಯೆ. ಇದು ಇಡೀ ರಾಜ್ಯದ ಸಮಸ್ಯೆ ಒಂದು. ಎರಡನೇದು, ಇದರಲ್ಲಿ CEO ಇರ್ತಾರೆ, ಚೇರ್ಮನ್, ಅವರ ಅಧ್ಯಕ್ಷತೆ ಒಳಗಡೆ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಫುಡ್ ಅಂಡ್ ಸಿವಿಲ್ ಸಪ್ಲೈ. ಅದರ ಕೆಳಗಡೆ BO ಇರ್ತಾರೆ, DDPI ಇರ್ತಾರೆ, ಮತ್ತೆ ಅಕ್ಷರ ದಾಸೋಹ ಸಮಿತಿಯ ಒಬ್ಬ ಮೆಂಬರ್ ಇರ್ತಾರೆ. ಇವರೆಲ್ಲರೂ ಇದ್ದು ಕೂಡ ಕಳಪೆ ಬೇಳೆಗಳನ್ನ ಯಾಕೆ ಸರಬರಾಜು ಆಗ್ತಿದೆ? ಇವ್ರು ಹೇಳಿದ್ರು ಕಮ್ಮಿ ತಗೊಂಡು ಕಳಪೆ ಕೊಟ್ಟರೆ ಕ್ರಮ ತಗೊಳ್ತೀನಿ ಅಂತ. ಇದು ಸುಮಾರು ಒಂದು ವರ್ಷದಿಂದ ಇದೇ ತರ ನಡೀತಾ ಇದೆ. ನನಗೆ ಶಿಕ್ಷಣ ಸಚಿವರ ಮೇಲೆ ನನಗೆ ತಕರಾರಿಲ್ಲ. ಆದರೆ ಇಲ್ಲಿ ಕಮಿಷನರ್ ಅಂತ ಒಬ್ರು ಇರ್ತಾರೆ, ಜೊತೆಗೆ ಅಕ್ಷರ ದಾಸೋಹ ಅಂತ ಒಂದು ಕಮಿಟಿಗೆ ಒಂದು ಪ್ರಧಾನಮಂತ್ರಿ ಈ ಕಮಿಟಿ ಒಳಗಡೆ ಮಾನ್ಯ ಸಭಾಧ್ಯಕ್ಷರೇ ಒಬ್ರು ಕಮಿಷನರ್ ಟೆಂಡರ್ನ ಫೈನಲ್ ಮಾಡೋಂಥವ್ರು, ಇನ್ನೊಬ್ರು ಶಾಲಾ ಶಿಕ್ಷಣ PM ಪೋಷಣ್ ಅಲ್ಲಿ ಒಬ್ರು ಡೈರೆಕ್ಟರ್ ಇರ್ತಾರೆ. ಇಬ್ಬರು ಸೇರಿ ಫೈನಲ್ ಮಾಡಬೇಕು. ಒಂದು ತೊಗರಿ ಬೆಳೆಗೆ ಇವನು 63 kg ಹಾಕ್ತಾನೆ. ಈಗ ಮಾರ್ಕೆಟ್ ಅಲ್ಲಿ 95 ರೂಪಾಯಿ. ಇವನು 63 kg ಟೆಂಡರ್ ತಗೊಂಡು ಹಸು ಅಲ್ಲ ಅಂದಿನೂ ತಿನ್ನಲ್ಲ, ಆ ತರ ತೊಗರಿ ಬೆಳೆ ಸಪ್ಲೈ ಮಾಡೋನೆ. ಯಾವ ಮಕ್ಕಳು ಕೂಡ ಊಟ ಮಾಡ್ತಿಲ್ಲ. ಬಡವ್ರ ಮಕ್ಕಳು ಶಾಲೆಗೆ ಬರಲಿ, ಅಟೆಂಡೆನ್ಸ್ ಜಾಸ್ತಿ. ಅದಕ್ಕೆ ನಾನು ಸಚಿವರು ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ನಾನು ಅದಕ್ಕೆ ಅವ್ರ ಗಮನಕ್ಕೆ ನಾನು ತಂದಾಗ ಅವ್ರು ಹೇಳಿದ್ದಾರೆ ಕ್ರಮ ತಗೊಳ್ತೀನಿ. ಆದರೆ ನಾನು ಹೇಳೋದು ಇಲ್ಲಿ ಕ್ರಮ ಆಗಬೇಕು. CEO ಇರ್ತಾರೆ, ಜಿಲ್ಲಾ ಪಂಚಾಯತ್ ಮೇಲಧಿಕಾರಿಗಳು ಇರ್ತಾರೆ, ಅದ್ರ ಕೆಳಗಡೆ DDPI BO ಇವರೆಲ್ಲ ಏನು ಕತ್ತೆ ಕಾಯ್ತಿರ್ತಾರ? ಹೋಗ ಶಾಲೆಗಳಲ್ಲಿ ನೋಡ್ಬೇಕಲ್ಲ. ಅಲ್ಲಿ ಇವರು ಸಪ್ಲೈ ಮಾಡ್ತಾರೆ. ಇವ್ರು ಕೊಡಬೇಕಾದ್ರೆ 3 ತಿಂಗಳಿಗೆ ಒಂದ್ಸಲಿ ಟೆಂಡರ್ ಪ್ರಕ್ರಿಯೆ ಆಗುತ್ತೆ. 3 ತಿಂಗಳ ಟೆಂಡರ್ ಕೊಡ್ಬೇಕಾದ್ರೆ ಇವನು ಸ್ಯಾಂಪಲ್ ಕೊಡ್ಬೇಕಾದ್ರೆ ಒರಿಜಿನಲ್ ಕೊಡ್ತಾನೆ, ಒಂದು 5 ಚೀಲನ. ಅದಾದ್ಮೇಲೆ ಇದ್ದಿದ್ದು ಒಂದು 500 ಮೂಟೆ 1000 ಮೂಟೆ ಸಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಅದರಲ್ಲಿ ಬೇಳೆಗಳಲ್ಲಿ ಹುಳ. ನಾನು ಎಲ್ಲ ಶಾಲೆ ಸುಮಾರು ಒಂದು 50 ಶಾಲೆಗೂ ಪರೀಕ್ಷೆ ಮಾಡಿದ್ದೀನಿ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮ್ಮ ಕಮಿಷನರ್ ಯಾರಿದ್ದಾರೆ, ನಿಮ್ಮ PM ಪೋಷಣ್ ಅದರಲ್ಲಿ ಯಾರು ಇದ್ದಾರೆ, ನಿಮ್ಮ CEOಗಳು ಯಾರಿದ್ದಾರೆ, DDPI ಯಾರಿದ್ದಾರೆ, ಇವ್ರನ್ನ ಕೂತ್ಕೊಂಡು ಎನ್ಕ್ವೈರಿ ಒಂದು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಆಗಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ನನ್ನ ಸಜೆಷನ್. I am not blaming the government, but he should have a strong suggestion to the government. Monitor stop it. ಇದು ಬಡವರ ಮಕ್ಕಳು ಊಟ ಇದು. ಅವ್ರಿಗೆ ಒಂದು ಬೆಳೆ ಇಲ್ಲ ಅಂತ ಹೇಗೆ? ಮಾನ್ಯ ಅಧ್ಯಕ್ಷ, ಮಾನಿಟರ್ ಕಮಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ 100% ಮಾನ್ಯ ಅಧ್ಯಕ್ಷ, ಯಾವುದೇ ಕಾರಣಕ್ಕೂ ಕಳಪೆ ಊಟದ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎಲ್ಲಾ ಕಡೆನೂ ಇದೆ ಅನ್ನೋದು ಸುರೇಶ್ ಅವರೇ ನಾನು ಒಪ್ಪೋದಕ್ಕೆ ಹೋಗೋದಿಲ್ಲ. ಯಾಕಲ್ಲ, ನಾ ಹೇಳ್ತೀನಿ, ಒಂದ್ ನಿಮಿಷ, ನೀವು ಉತ್ತರ ಕೊಟ್ರಿ, ನಾನು ಹೇಳ್ತೀನಿ. ಯಾಕಂದ್ರೆ ಪೇಪರ್ ಕಟಿಂಗ್ ವಿಜಯ ಕರ್ನಾಟಕದಲ್ಲಿ ಎಲ್ಲ ಇಡೀ ರಾಜ್ಯ ಅಂತ ಟಿವಿ ಮಾಧ್ಯಮದಲ್ಲಿ ನೀವು ಎಲ್ಲ ಕೊಡ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆನೂ ಹಾಕಕ್ಕಾಗಲ್ಲ. ಈ ತರ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ನೀವೇ ಮಾನ್ಯ ಅಧ್ಯಕ್ಷರಿದ್ದೀರಿ KPS ಆ ಪರ್ಟಿಕ್ಯುಲರ್ ಶಾಲೆಗೆ. CEO ಏನಾದ್ರು ನೀವು ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಏನಾರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನೇ ಅವ್ರಿಗೆ ಇವಾಗ್ಲೇನೆ ಇಲ್ಲಾಂದ್ರೆ ನಾಳೆನೆ ಪತ್ರ ಬರೀತೀನಿ. ಬಟ್ ಎಲ್ಲಾ ಕಡೆನೂ ಹಿಂಗೆ ಆಗಿರೋದು ಅನ್ನೋದನ್ನ ನಾನು ಒಪ್ಪೋದಕ್ಕೆ ಹೋಗೋದಿಲ್ಲ. ನೀವು ಹೇಳಿದ ತಕ್ಷಣ ನಾನು ಒಪ್ಪೋದಕ್ಕೂ ಆಗೋದಿಲ್ಲ. ಒಂದ್ ನಿಮಿಷ, ಎಲ್ಲಾದ್ರೂ ಒಂದತ್ರ ಇದೆ ಅಂತ ಹೇಳಿದ್ರೆ, ಆ ತರ ಏನಾದ್ರು ಇದ್ರೆ ಅವ್ರು ಯಾವ್ದೇ ಮಟ್ಟದಲ್ಲಿ ಇದ್ರು ಕೂಡ, ಅವ್ರು ಯಾವ್ದೇ ಅಧಿಕಾರಿಗಳಿರ್ಲಿ, ಟೆಂಡರ್ದಾರ್ ಇರ್ಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೊಳ್ತೀವಿ. ಮತ್ತೆ
ಅವ್ರು ಏನ್ ಗೈಡೆನ್ಸ್ ಕೊಡ್ತಾರೆ ಅವರು ಇದನ್ನು ತಗೊಳ್ತೀನಿ, ಯಾಕಂದ್ರೆ ಅವ್ರ ಅಧ್ಯಕ್ಷ ಇದ್ದಾಗ ಗ್ರೌಂಡ್ ರಿಯಾಲಿಟಿ ಅವ್ರು ನೋಡ್ತಾರೆ. ಬಟ್ ಈ ವಿಚಾರದಲ್ಲಿ ಯಾಕೆ ಸಿಇಒ ಇದನ್ನ ಗಮನ ತಗೊಂಡಿಲ್ಲ, ನಾನು ಅದನ್ನ ನಮ್ಮ ಕಮಿಷನರ್ ಮೂಲಕ ಯಾರು ಸಿಇಒರ್ಗೂ ಮಾತಾಡಿಸಿ, ನಮ್ಮ ಯಾರು ಫುಡ್ ಡೈರೆಕ್ಟರ್, ಫುಡ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಯಾಕಂದ್ರೆ ನಾವಂತೂ ಸ್ಟ್ರಿಕ್ಟ್ ಮಾಡಿದೀವಿ, ಆದ್ರೂ ಕೂಡ ಈ ತರ ಆದಾಗ ಅವ್ರ ಮೇಲೆ ಆಕ್ಷನ್ ಅಂತೂ ನಿರ್ದಾಕ್ಷಿಣ್ಯ ತಗೊಂಡು ನಿಮಗೆ ಮಾಹಿತಿನೂ ಕೂಡ ಸುರೇಶ್ ಅವರೇ ನಾನೇ ಕೊಡ್ತೀನಿ ಈ ವಿಚಾರದಲ್ಲಿ. ಸರ್, ನಾನು ಸಭಾಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಒಂದು ನಿಮಿಷ ನಾನು ಮಾತಾಡ್ಬಿಡಿ. ಮಾನ್ಯ ಸಭಾಧ್ಯಕ್ಷರು ಅವ್ರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಇದಿಲ್ಲ ಅಂತ. ಎಲ್ಲಾ ಕಡೆನೂ 60 ರಿಂದ 63 ರೂಪಾಯಿಗೆ ಟೆಂಡರ್ ತಗೊಂಡಿದ್ದಾರೆ. 63 ರೂಪಾಯಿ ಟೆಂಡರ್ ತಗೊಂಡಿರುವಂತವ್ರು 95 ರೂಪಾಯಿ ಬೆಳೆ ಒಂದು ಕೆಜಿ ಇದ್ದಾಗ 30 ರೂಪಾಯಿ ಒಂದು ಕೆಜಿಗೆ ಹೇಗೆ ಅವನು ಮ್ಯಾನೇಜ್ ಮಾಡ್ತಾರೆ? ಅವ್ರದ್ದು ವ್ಯಾಲಿಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಇವತ್ತು ಯಾವುದು ಸಾಧ್ಯ ಅವನು ಮಾರ್ಕೆಟ್ ಅಲ್ಲಿ ಯಾವ್ದು ಇವತ್ತು 93 ವ್ಯಾಲ್ಯೂ ತೊಗರಿ